ರಾಜ್ಕುಮಾರ್ ಚಂದ. ಅದಕ್ಕೆ ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಏನಾದ್ರು ವಿಷಯ ಹೇಳಬೇಕು ಅಂದರೆ ಕಷ್ಟ ಆಗುತ್ತೆ. 20 ವರ್ಷಗಳಾಗೋಯ್ತು. ಪ್ರತಿ ಸಲ ಏನಾದ್ರು ಯಾರಿಗೂ ಗೊತ್ತಿಲ್ಲದ ವಿಷಯ ಹೇಳಬೇಕು ಅಂದರೆ ಏನು ಹಂಚ್ಕೊಳ್ಳೋದು ಅಂತ ಅನಿಸ್ತಾ ಇರುತ್ತೆ. ಆದರೂ ಒಂದು ವಿಷಯ ಅವ್ರದ್ದು ಹೇಳಬೇಕಂದ್ರೆ, ಒಂದು ಸಿನಿಮಾ ನಮ್ಮ ತಂದೆಗೆ ಹೆಚ್ಚು ಕಮ್ಮಿ 50 ವರ್ಷ ಆಗ್ತಾಯಿತ್ತು. ಆ ಟೈಮ್ ಒಂದು ಲವ್ ಸ್ಟೋರಿ ತಗೊಬರ್ತಾರೆ ಅಪ್ಪನವರು. ನಾನಿಂದ ಮರೆಯಲಾಗುತ್ತೆ ಪಿಕ್ಚರ್ ತರ್ತಾರೆ. ಅಪ್ಪಾಜಿಯವರು ಈ ವಯಸ್ಸಲ್ಲಿ ನೀನು ಮಾಡ್ಬೇಕಾ ನಾನು ಅಂತ ಕೇಳ್ತಾರೆ. ಇಲ್ಲ ನಾನು ಈಗಲೇ ಮಾಡ್ಬೇಕು, ನೀನು ಹಂಗೆ ಕಾಣ್ತಿದ್ದೆ, ನೀವು ಮಾಡು ಅಂತ ಮಾಡಿಸ್ತಾರೆ. ಮುದಶೇಖರ ಸ್ವಲ್ಪ ಅಗೇನ್ಸ್ಟ್ ಆಗಿದ್ರು. ಈಗ ಮಾಡ್ತಾರೆ ಸಾಲಲ್ಲಿ ಈ ಪಿಕ್ಚರ್ ಅಷ್ಟು ಹೊಂದ್ಕೊಳ್ಳಲ್ಲ. ಇಂಟರ್ವ್ಯೂನಲ್ಲಿ ಕರೆಕ್ಟಾಗಿ ಹೀರೋಯಿನ್ ಬೇರೆಯವ್ರಿಗೆ ಮದುವೆ ಆಗ್ಬಿಡ್ತಾರೆ. ಇನ್ನು ಮುಂದೆ ಕತೆ ಏನು ಹೇಳ್ತೀರಾ ಅಂತ. ಮುಂದೆನೇ ಕತೆ ಹೇಳ್ಬೇಕಪ್ಪ, ಆ ಕತೆ ನನಗೆ ಇಷ್ಟ ಆಗಿರುತ್ತೆ ಅಂತ ಕೂತ್ಕೊಂಡು ಮಾಡಿಸ್ತಾರೆ. ಇವತ್ತು ಆ ಸಿನಿಮಾ ಚೆನ್ನಾಗಿ ಹೋಗಿದೆ. ನಾವು ಅವತ್ತು ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ನೋಡಿ. ಅವ್ರ ಮುಂದಾಲೋಚನೆ ಹೆಂಗಿತ್ತು ಅವ್ರದ್ದು. ಆ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ. ಅದೇ ರೀತಿ ಅವರು ನೋಡಿ 3 ಜನರೇಷನ್ಗೆ ಮಾಡ್ತಾ ಬರ್ತಾರೆ. ಮತ್ತೆ ಶಿವಣ್ಣ ಅವ್ರಿಗೆ ಕೂತ್ಕೊಂಡು 3 ಪಿಕ್ಚರ್ ಮಾಡ್ತಾರೆ. ಅಪ್ಪಾಜಿಯವ್ರಿಗೆ ನೋಡಿ ನೀವು, ಅಪ್ಪಣ್ಣವರು ಅಪ್ಪಾಜಿಯವ್ರಿಗೆ ಲೇಟೆಸ್ಟ್ ಸ್ಟೇಜಸಲ್ಲಿ ಕೊನೆ ಸ್ಟೇಜಲ್ಲಿ ಎಂತೆಂಥ ಕತೆ ಆಯ್ಕೆ ಮಾಡ್ತಿದ್ವಿ. ಕಥೆಯಲ್ಲಿ ಏನು ವಿಷಯನೇ ಇರಲಿಲ್ಲ. ಆಲೋಚನೆ, ಚಲಿಸುವ ಮೋಡಗಳು, ಹೊಸ ಬೆಳಕು ಎಲ್ಲ ಒನ್ಲೈನ್ ಅದು. ಅದನ್ನು ಸೆಲೆಕ್ಟ್ ಮಾಡಿ ಎಲ್ಲ ಸಿಲ್ವರ್ ಜುಬ್ಲಿ ಕೊಡ್ತಾರೆ. ಅದೇ ರೀತಿ ಶಿವಣ್ಣವ್ರ ಪಿಕ್ಚರ್ಗಳು ಮಾಡ್ತಾರೆ. ಅವ್ರು ಹ್ಯಾಟ್ರಿಕ್ ಹೀರೋ ಬಂದಿದೆ ನೋಡಿ, ಆನಂದ್, ರಥಸಪ್ತಮಿ, ಮನೆ ಮೆಚ್ಚಿದವ್ರಿಗೆ 3 ಸಿನಿಮಾ ಸೆಲೆಕ್ಟ್ ಮಾಡ್ತಾರೆ. ಅವ್ರು ಕೂತ್ಕೊಂಡು ಜನ್ರೇಷನಿಂದ ಜನ್ರೇಷನ್ಗೆ ಅವ್ರಿಗೆ ಅಪ್ಡೇಟ್ ಆಗ್ತಿದ್ರು ಗೊತ್ತಾಗಲ್ಲ. ಹಾಗೆ ನನಗೂ ಮಾಡ್ತಾರೆ. ನನ್ನ ನಂಜುಡೀಕರಣ ಮಾಡಿ, ಗಜಪತಿ ಮಾಡಿ, ಅನುಕೂಲ ಒಬ್ಬ ಗಂಡ ಮಾಡ್ತಾರೆ. 100 ಡೇಸ್ ಆಗಿತ್ತು. ಅದಾದ್ಮೇಲೆ ಅಪ್ಪು ಮಾಡ್ತಾರೆ. ಅಪ್ಪು, ಅಭಿ, ಆಕಾಶ್. ಅಂದರೆ ಅವ್ರು ನೋಡಿ ಅವ್ರ ಕೆಲಸ ನಿರಂತರವಾಗಿ ಮಾಡ್ಕೊಂಡೇ ಬಂದರು. ಅವರು ಮಾಡ್ಕೊಂಬಂದು ಸಕ್ಸಸ್ ಜೊತೆ ಮಾಡ್ಕೊಂಬಂದ್ರು. ಅಂಥವ್ರು ನೆನೆಸ್ಕೊಳ್ಳೋಕ್ಕೆ ಒಂದು ಇವತ್ತು ಕಾರ್ಯಕ್ರಮ ಮಾಡಿದ್ದು ಬರಗು ರಾಮಚಂದ್ರಪುರ. ನನ್ನ ಧನ್ಯವಾದಗಳು. ಪ್ರತಿ ವರ್ಷ ಇದೇ ರೀತಿ ಮಾಡ್ತಾ ಹೋಗ್ಲಿ, ಇರೋರು ಎಲ್ಲರಿಗೂ ಸೇರ್ಕೊಂಡು ಬರೋಣ. ತುಂಬ ಖುಷಿ ಆಗುತ್ತೆ ಮಾಮ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಅದು ಸ್ನೇಹಿತರೆ, ಏನು ಮಾತಾಡಬೇಕಂದ್ರೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ತುಂಬ ಕಷ್ಟ ಇದು ಮಾತಾಡೋದಂದರೆ. ತುಂಬ ಇದೆ ಮಾತಾಡೋಕ್ಕೆ, ಅಂದರೆ ಏನೇನು ಮಾತಾಡಬೇಕಂತ ಗೊತ್ತಾಗಲ್ಲ ಅಷ್ಟೇ ಅನ್ಸುತ್ತೆ. ಬಟ್ ಇದು ಬರ್ಗರು ಆಲ್ರೆಡಿ ಮಾತಾಡಿದ್ದಾರೆ. ಆಮೇಲೆ ಚೀಫ್ ಗೆಸ್ಟ್ ಬರೋಂಗಿದ್ರಲ್ಲ, ಅಂಬಿಕಾ ಅವರು, ಗೀತಾ ಅವರು, ರಾಮಕೃಷ್ಣ ಅವರು, ಅವ್ರನ್ನ ನಾವು ಬೇರೆಯವ್ರ ಅಂತ ಹೇಳೋಕ್ಕೆ ಇಷ್ಟನೇ ಪಡಲ್ಲ. ಎಲ್ಲರೂ ಬಂದರೆ, ಜಯಮಾಲ್ ಅವರಿದ್ದಾರೆ, ಸುಂದರರಾಜ್ ಇದ್ದಾರೆ, ಸಾರಾ ಬಂದಿದ್ದಾರೆ, ನಮ್ಮ ನವಯುಗ ಮೋಹನ್ ರಾವ್ ಇದ್ದಾರೆ, ಸುರೇಶ್ ಅವರು, ನಮ್ಮ ಚಿನ್ನಪ್ಪ, ನಮ್ಮ ಫ್ಯಾಮಿಲಿ, ಆ್ಯಂಡ್ ರುಕೂಜಿ ಅವರು, ಸುಬ್ರಹ್ಮಣಿ. ಇವರೆಲ್ಲ ನಮಗೆ ವಿ ಫೀಲ್ ದಟ್ ದೇ ಆರ್ ಆಲ್ ಲವರ್ಸ್ ಅಂತ ಅನಿಸುತ್ತೆ. ಮನೋಹರ್ ಅವರು, ವಾಸು, ಎವ್ರಿಬಡಿ ವಿ ಫೀಲ್ ನಮ್ಮವರೇ ಅಂತ ಅನ್ಸುತ್ತೆ. ನಮ್ಗೆ ಯಾರು ಇಲ್ಲಿ ಹೊಸಬರು ಬಂದಿದ್ದಾರೆ. ಅದಕ್ಕೆ ಗೀತಾ ಅವ್ರಿಗೆ, ಅಂಬಿಕಾ ಅವ್ರಿಗೆ ಹೇಳ್ತಿದ್ದೆ ನಾನು, ನಾವು ನೀವು ಹೆಂಗೆ ನೀವು ವರ್ಗವ್ರು ಆಗ್ತೀರ, ನಮ್ಮವರೇ ಆಗ್ತೀರಾ ನೀವು ಫ್ಯಾಮಿಲಿ. ಯಾಕಂದರೆ ಅಷ್ಟು ಇದರಿಂದ ನೋಡಿದ್ದೀನಿ ನಾವು. ಜಯಮಾಲ್ ಅವ್ರು ಇರ್ಬೋದು. ಐ ಥಿಂಕ್ ನಮ್ಮ ಇಷ್ಟು ವಯಸ್ಸಿಂದ ನೋಡಿದ್ದಾರೆ ಅವರು. ಅದರಿಂದ ನಮ್ಮ ಬೆಳವಣಿಗೆ ನೋಡಿದ್ದಾರೆ, ನಮ್ಮ ಒಂದು ಅಪ್ಲಿಫ್ಮೆಂಟ್ ನೋಡಿದ್ದಾರೆ. ನಾನು ಹೀರೋ ಆಗದೇ ಇರೋದ್ರಿಂದ ನೋಡಿದ್ದಾರೆ, ಹೀರೋ ಆದಮೇಲೆ ನೋಡಿದ್ದಾರೆ. ಅದರಿಂದ ಜಯಮಾಲ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಅಂಬಿಕಾ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ರಾಮಕೃಷ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಇನ್ನೇನು ಬೇಕಂದ್ರೆ ಬರ್ಗು ರಾಮಚಂದ್ರ ಪ್ರೊಡಕ್ಷನ್ ಆ್ಯಕ್ಟ್ ಮಾಡಿದ್ದೀನಿ. ಐ ಥಿಂಕ್ ಫುಲ್ಫಿಲ್ಮೆಂಟ್ ಅದು. ಇದಕ್ಕೆಲ್ಲ ರೀಸನ್ ಒಬ್ಬರೇ, ಅಪ್ಪಾಜಿ ಅಮ್ಮ ಜೊತೆಗೆ ಯಾವ್ದಾದ್ರು ಅಂದರೆ ಜೀವ ಉಸಿರು. ಜೀವ ಅಪ್ಪಾಜಿ ಅಮ್ಮ, ಉಸಿರು ಅಪ್ಪಣ್ಣ ಅಷ್ಟೆ. ಯಾಕಂದರೆ ತುಂಬ ಕ್ಲೋಸ್ ನನಗೆ ಅವರು. ಅಪ್ಪಣ್ಣ ಯಾವಾಗಲೂ ಅಷ್ಟೇ. ನಾನಂದರೆ ಒಂದು ಸಪೋರ್ಟ್ ಜಾಸ್ತಿ. ತುಂಬ ಕತೆಗಳದ್ದು ನಾಗತ್ತೆ ಇರ್ಬೇಕಾದ್ರೆ ಕೇಳಬೇಕಾಯ್ತು. ಅವ್ರು ಹೇಳೋರು ಏನಾದ್ರು ಒಂದು ಸಣ್ಣ ವಿಷಯ ನನ್ನ ಮೇಲೆ ಬಂದ್ಬಿಟ್ರೆ ರೇಕ್ ಬಿಡೋದು. ಅಪ್ಪಾಜಿಗಾಗಲಿ ಆಮೇಲೆ ಹೆಂಗೆ ನೀವು ಹೊಡಿತೀಯ ಅವನ್ನ ಅಂತ. ಅಷ್ಟು ಒಂದ್ಸತಿ ನಮ್ಮ ಕಸಿನ್ ಬರ್ತಾ, ಅವನು ಇಲ್ಲ, ಅವನು ಹೋಗ್ಬಿಟ್ಟ. ಅವನ್ನ ಬೆತ್ತಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಹೋಗಿ ಹೊಡಿಯೋಕ್ಕೆ. ನಾ ಇಷ್ಟಿದ್ದವಾಗ ಅಂದರೆ ಅಷ್ಟು ಪ್ರೀತಿ ಅಂದ್ಕೊಂಡ್ರೆ. ಆಮೇಲೆ ಅದಾದಮೇಲೆ ಫ್ಯಾಮಿಲಿ ಅಂದಮೇಲೆ ಎಲ್ಲ ಜೊತೆ ಇರ್ತೀವಿ. ನಾವೆಲ್ಲ ಜಾಯಿಂಟ್ಲಿ ಇರೋರು ಎಲ್ಲ. ಅಪ್ಪಾಜಿ ತಂಗಿ ಮಕ್ಕಳು, ಇಬ್ಬರು ತಂಗಿ ಮಕ್ಕಳು, ಅಪ್ಪಾಜಿ ಮಕ್ಕಳು, ಯಾರು ಇವರು ಆಲ್ ಒಂದು 25-30 ಕಸಿನ್ಸು. ಸಡನ್ 4 ಜನ ಮಿಸ್ ಆಗ್ತಾರೆ. ಲತಾ, ಆಶಾ, ಹುಷಾರಿಂದ ಅಪ್ಪಣ್ಣ 4 ಜನ ಹೊರಟೋಗ್ತಾರೆ ಮನೆಯಿಂದ. ಸಡನ್ ನಾವು ನೋಡ್ತೀವಿ, ಇಲ್ಲ ಮನೆ ಖಾಲಿ. ನಮಗೆ ನಾನು ಅವತ್ತು ಗುರ್ತಾ ಇರ್ತೀನಿ, ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಯಾವತ್ತು ಮನೆಯಲ್ಲ. ಯಾಕಂದರೆ ಫಸ್ಟ್ ಹೋದ ಅಪ್ಪಣ್ಣದ ಆ ರೂಮ್, ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಪ್ಪಣ್ಣ ರೂಮ್. ದುಃಖ, ಅಳು ಬರುತ್ತೆ. ಯಾಕೆ ಹೋದ್ರು, ಏನು
ಫ್ಯಾಮಿಲಿ ಅಂದ್ರಲ್ಲಿ ಸಮ್ವೇರ್ ಸ್ಮಾಲ್ ಥಿಂಗ್ಸ್ ಎಲ್ಲ ಎಲ್ಲಿ ಯಾವ ಫ್ಯಾಮಿಲಿ ಇರಲ್ಲ, ರಾಜ್ಕುಮಾರ್ ಫ್ಯಾಮಿಲಿ ಇರಲ್ವ, ಇರುತ್ತೆ, ಎಲ್ಲ ಫ್ಯಾಮಿಲಿ ಇರುತ್ತೆ. ಅದೇ ಸಂಸಾರ. ಹೋಗ್ಬಿಟ್ರು ಅಯ್ಯೋ ನಮಗೆ. ಅದಾದ್ಮೇಲೆ ನಾನು ಅವಾಗ ಒಂದು 2 ತಿಂಗಳು 3 ತಿಂಗಳು ಪ್ರತಿ ಹಾಲಿಡೇಸ್ ಬಂದಾಗ ಬೆಂಗಳೂರಿಗೆ ಹೋಗ್ಬಿಡ್ತಿದ್ರು. ಅದನ್ನು ಚೆನ್ನಾಗಿ ಓದ್ತೇವೆ. ಅವಾಗ ಸೆಂಟ್ ಮೇರೀಸ್ ಅಲ್ಲಿ ಸ್ಕೂಲ್ ಓದ್ತಾ ಇದ್ರು. ಹೋದ ತಕ್ಷಣ ಅಪ್ಪನ ಮೇಲೆ ಇದ್ರು ನಾನು. ಅಷ್ಟು ಪ್ರೀತಿ ಅಪ್ಪನ ಮೇಲೆ. ಆಮೇಲೆ ಅಪ್ಪನ ಹೇಳ್ತಿರಲ್ಲ, ನಮ್ಮ ಬರೀ ಅಪ್ಪಾಜಿ ಫಿಲ್ಮ್ ಮಾತ್ರ ವಿಷ್ಣುವರ್ಧನ್ ಫಿಲ್ಮ್ಗೂ ಮಾಡಿದ್ದಾರೆ ಅವರು. ಭೂತಯ್ಯ ಮಗ ಇವು ಆ ಪಿಕ್ಚರ್ ಹಿಟ್ಟಾದ್ಮೇಲೆ ನನ್ನ ವಿಷ್ಣುವರ್ ಜೊತೆ ಕರ್ಕೊಂಡು ನನ್ನ ಫಂಕ್ಷನ್ಸ್ಗಳ ಕರ್ಕೊಂಡು ಹೋಗಿದ್ದಾರೆ. ಅಷ್ಟು ಪ್ರೀತಿ ನನ್ನೆಲ್ಲ ಕಂಡ್ರೆ. ಸೊ ಅದಕ್ಕೆ ನಾನು ಗುರ್ತಿರು ಅಂತ ಹೇಳಿದೆ. ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅಪ್ಪ ನಾವು ಹೋದ್ಮೇಲೆ ರಾಮ ಅಂತ ಒಬ್ಬ ಕಸಿನ್ ಇದ್ದ. ಅದಾದ್ಮೇಲೆ ರಾಮ ಹೊರಟೋಗ್ಬಿಟ್ಟ, ನನ್ನ ಅತ್ತೆ ಮಗ. ಅವ್ನು ಬಂದು ನಾನು ಬರ್ತಾ ಇದ್ದೆ, ಅವತ್ತು ಶೂಟಿಂಗ್ ಇದ್ದೆ, ಇದರಲ್ಲಿದ್ದೆ, ಇಲ್ಲಿ ಜೈಪುರ್ಲಿದ್ದೆ. ಜೈಪುರಿಂದ ಬಂದ ತಕ್ಷಣ ಹೇಳಿದ್ರೆ ಕಳ್ಕೊಂಬಿಟ್ಟೆ, ನನ್ನ ಹೆಸರು ಹೋಗಿತ್ತು ಬಿಡ, ಹೆಸರು ಹೋಗ್ಬಿಡ್ತು. ಇದಾಯ್ತು. ಇವತ್ತು 20 ವರ್ಷ ನಮಗೆ ನಂಬಿಕೆ ಆಗ್ತಿಲ್ಲ. ಬಟ್ ಇನ್ನೂ ನಾವು ಅಪ್ಪ ನನಗೆ ಇದ್ದಾರೆ. ನಾನು ಯಾವತ್ತು ಐ ಡೋಂಟ್ ಬಿಲೀವ್ ಅಲ್ಲಿ ಹೋಗ್ಬೇಕು, ಸಮಾಜ ಹತ್ರ ಹೋಗಿ ಗಂಜು ಕಡಿ ಹಚ್ಚಬೇಕು, ಏನೋ ನಾನೇನೋ ಅದು ಮಾಡೋದ್ರಿಂದ ಏನೋ ನಾವು ಅವ್ರನ್ನ ದೂರ ತಳ್ತೀವಿ ಅಂತ ನನ್ನ ಭಾವನೆ. ಯಾವತ್ತಾರು ಇಲ್ಲ, ಅಲ್ಲಿ ಹೋದಾಗ ನಾವು ಹೋಗ್ಲೇಬೇಕಂದ್ರೆ ಹೋಗ್ತೀವಿ ಅಷ್ಟೇ, ಹೋಗ್ತೀನಿ ಇಲ್ಲ. ಬಟ್ ವಿ ಫೀಲ್ ಸ್ಟಿಲ್ ದೇ ಆರ್ ದೇರ್. ಇವತ್ತು ನಾವೆಲ್ಲ ಇಷ್ಟು ಮಟ್ಟಿಗೆ ಚೆನ್ನಾಗಿದ್ದೀವಿ ಅಂದ್ರೆ ಅವ್ರ ಗಾಳಿ ಎಷ್ಟನ್ನು ಏನು ನಾವೇನು ಸಾಧನೆ ಮಾಡಿದ್ದೇನು ಇಲ್ಲ. ದೇರ್ ಬ್ಲೆಸ್ಸಿಂಗ್. ಯಾವತ್ತೂ ನಮ್ಗೆ ಯಾವಾಗ ಒಳ್ಳೇದನ್ನ ಬಯಸ್ತಾ ಇದ್ರು. ಅವತ್ತು ಎಲ್ಲರೂ ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ದೀವಿ ಅಂದ್ರೆ ಅದು ಅವರ ಒಂದು ಆಶೀರ್ವಾದ ಅಷ್ಟೇ. ಯಾರೇ ಆಗಲಿ, ನಮ್ಮ ಬೆಳವಣಿಗೆ ಅಪ್ಪು ಆಗಲಿ, ಅಪ್ಪನ ಅವತ್ತು ಇಷ್ಟು ಮಟ್ಟಿಗೆ ಬೆಳೆಸಿದ್ದು, ಇಷ್ಟು ಮಟ್ಟಿಗೆ ಅವ್ರನ್ನ ಪ್ರೀತಿಸ್ತಾರೆ. ಯಾತಿಗೆ ಹೇಳಿ, ಇದೆಲ್ಲ ಅವರಿದ್ದಾನೆ. ಅಪ್ಪಾಜಿ, ಅಪ್ಪಣ್ಣ, ಅಮ್ಮ, ಅದರ್ವೈಸ್ ಈ ಕ್ಯಾನಾಟ್ ಬಿಕಮ್ ಅಪ್ಪು. ಸಾಕು ನಂಗೆ 4 ಮಕ್ಕಳು ಮುಗಿತ ಫಿನಿಶ ಅಲ್ವಾ? 10 ವರ್ಷ ಮಕ್ಕಳಿಲ್ಲ, ಫಸ್ಟ್ ನಾ ಬಂದೆ. ಇವತ್ತು ನಾನು ಬರ್ಗೂರ ಯಾಕೆ ಇಷ್ಟು ನಮ್ಗೆ ಹೊರಗಡೆ ತುಂಬಾ ಆತರ ಆಗ್ತಾರೆ ಅಂದ್ರೆ, ಅವ್ರು ಬಂದು ಅವ್ರ ಹೆಸರಿನಲ್ಲಿ ಇಷ್ಟು ಮಟ್ಟಿಗೆ ನಡ್ಸ್ಕೊಂಡು ಹೋಗ್ತಿದ್ರೆ ನಾವು 25,000 ರೂಪಾಯಿ ಕೊಟ್ಟು ದೊಡ್ಡ ವಿಷಯ ಅಲ್ಲ ಅದು. ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ತೋರಿಕೆ ಅಲ್ಲ, ಒಂದು ಅಭಿಮಾನ. ಏನೋ ಯಾರಿಗೂ ಅದು ಪುಷ್ಕರದವ್ರಿಗಾಗ್ಲಿ ಇಲ್ಲ ಗುರುರಾಜ್ ಅವ್ರಿಗಾಗ್ಲಿ ಏನೋ ದೊಡ್ಡ ಇದೇನು ಇದು ಮಾಡೋಕ್ಕಾಗಲ್ಲ. ಇಷ್ಟು ಮಾಡಿ ಅದು ಒಂದು ನೆನಪಿರುತ್ತೆ ಅಷ್ಟೇ. ಅದೇನು ಅದು ಹೆಲ್ಪ್ಗಲ್ಲ, ಅದು ಸೇವೆ. ಅವ್ರಿಗೊಂದು ಸೇವೆ ಅಷ್ಟೇ. ಅವ್ರಿಗೊಂದು ಸೇವೆ ಮಾಡೋ ನಮ್ದು ಅವಕಾಶ ಅಷ್ಟೇ. ಇಟ್ಸ್ ನಾಟ್ ಏನು ಇಲ್ಲ ನಾವು ಕೊಡ್ತಾ ಇದೀವಿ ಅನ್ನೋ ಭಾವನೆ ಅಲ್ಲ. ಅವ್ರಿಗಿಲ್ಲ ನಾವು ಕೊಡ್ತಾ ಇದ್ದ ಭಾವನೆ ನಮಗೆ ತಪ್ಪಾಗುತ್ತೆ. ಇದು ದಾನ ಅಲ್ಲ, ಅದು ಸೇವೆ ಅಷ್ಟೇ. ಇಷ್ಟು ಮಟ್ಟಿಗೆ ಮಾಡ್ಕೊಂಡು ನಮಗೆ ಬಹಳ ಖುಷಿ ಆಗುತ್ತೆ ಇವತ್ತು ಇಷ್ಟು ಮಟ್ಟಿಗೆ. ಆಮೇಲೆ ರಾಮಕೃಷ್ಣ ಮಾತು ಒಂದೇ ಒಂದು ಸೀನ್ ಮಾಡಿದ್ ಇಷ್ಟು ಕೊಟ್ಬಿಟ್ಟ. ಅಪ್ಪಾಜಿ ಯಾವಾಗ ಹೇಳೋದು, ನಾವು ಬೇರೆಯವ್ರಿಗೆಲ್ಲ ಕೊಡ್ತೀವಿ, ಬೇರೆ ಭಾಷೆಯಿಂದ ಬಂದ್ರೆ ಅಪ್ಪಂದು ಕೊಟ್ಬಿಡ್ತೀವಿ, ನಮ್ಮವ್ರಿಗೆ ಯಾಕೆ ಕೊಡೋಲ್ಲ ನಾವು? ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಗೀತಾ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಅಮ್ಮನ ದಾರಿನೇ ಹುಡ್ಕೊಂಡು ಹೋಗ್ತಾರೆ. ಊಟ ಮಾಡ್ಬೇಕಾದ್ರೆ ಯಾಕೆ ಒಂದೇ ಊಟ ಮಾಡಿ ಹೇಳಿದ್ರು, ಬುಫೆ ಇಡಿ ನೀವು, ಎಲ್ಲ ಅಲ್ಲೇ ಬಂದು ಊಟ ಮಾಡಲಿ, ಒಂದೇ ಥರ ಊಟ ಇರಬೇಕು. ಅವ್ರಿಗೊಂದು ಊಟ ಇವ್ರಿಗೊಂದು ಊಟ ಇರಬಾರ್ದು. ಆಮೇಲೆ ಇವ್ರು ಬಂದ್ಮೇಲೆ ಸರ್ ಇಷ್ಟು ಮಾತಾಡಿದ್ ಸರ್, ಯಾಕೆ ಇಷ್ಟೇ ಮಾತಾಡಿದ್ರು, ಏನು ತಗೋತಾರೆ? ಇಲ್ಲ ಸರ್ ಅವ್ರು ಇಷ್ಟೇ ಹೇಳಿದ್ರು. ಯಾಕೆ ಬೇರೆಯವ್ರು ಬಂದಾಗ ನಾವು ಎಷ್ಟು ಈಸಿಯಾಗಿ ಕೊಡ್ತೀವಿ, ನಮ್ಮವ್ರಂತ ಬಂದಾಗ ಯಾಕೆ ಕೊಡೋಲ್ಲ ನಾವು? ಹಂಗೆ ಮಾಡಬೇಡಿ ನೀವು, ಕೊಡಿ ಅವ್ರಿಗೆ. ಆಮೇಲೆ ಇಷ್ಟೋ ಕಲಾವಿದರಿದ್ದಾರೆ, ಯಾವುದೇ ಇವಾಗೆಲ್ಲ ಏನಪ್ಪ ಒಂದು ಗುಂಪು ಆಗ್ಬಿಟ್ಟಿದೆ. ಒಂದು ಗುಂಪು ಥರ ಅಂದ್ರೆ ಡೈರೆಕ್ಟರ್ ಸಾರಿ ಇದೆ, ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ತುಂಬಾ ಓಪನ್ ಆಗಿ ಮಾತಾಡೋ ಮನುಷ್ಯ. ಯಾಕಂದ್ರೆ ಇವತ್ತು ನಾನು ತುಂಬಾ ಪಿಕ್ಚರ್ಸ್ ಇದೆ ಅನ್ನೋದಕ್ಕೋಸ್ಕರ ಮಾತಾಡ್ತಿಲ್ಲ. ಬಟ್ ನಾನು ಮನಸಾರೆ ಒಬ್ಬೊಬ್ಬ ಪಾಪ ಎಷ್ಟೊಂದು ಜನ ಇದ್ದಾರೆ, ಒಂದೊಂದು ಪಾರ್ಟ್ ಯಾರೋ ಒಂದು ಬದುಕೊಂಡ್ಬಿಡ್ತಾರೆ ಅವರು. ನಾ ಹೇಳ್ತಾ ಇದ್ದೆ ಪ್ಲೀಸ್ ಅವ್ರನ್ನ ಹಾಕಿ, ಒಂದೊಂದು ಶಾರ್ಟ್ ಹಾಕಿ. ಇಲ್ಲ ನೋಡಿದ್ರೆ ಬೇರೆಯವ್ರು ಬಂದು ಮಾಡ್ತಾರೆ. ಯಾಕೆ ಮಾಡಿ, ಪ್ಲೀಸ್ ಮಾಡಿ. ಇವತ್ತು ಹೇಳ್ತೀನಿ, ದಯವಿಟ್ಟು ಕೊಡಿ, ಒಂದು ಅವಕಾಶ ಕೊಡಿ. ನಾನು ಯಾವಾಗ ಅನ್ಕತ್ತಾರೆ ಯಕ್ಷಗಾನ ಏನು ಮಾಡೋದು, ನಾನು ಪದೇ ಎಲ್ಲ ಸಿನಿಮಾದಲ್ಲೂ ಹೊರಗಡೆ ಸಿನಿಮಾದಲ್ಲೂ ಹೇಳ್ತೀನಿ. ನಾನು ಯಾಕೆ ತೆಲುಗು ಮಾಡಿದಾಗ ಹೇಳ್ದೆ ಸರ್, ಇದಾರೆ ಸರ್ 3 ಜನ, ಅವ್ರು ಹೇಳ್ತಾರೆ ಸರ್ ಕಳ್ಸ್ಕೊಡಿ ಸರ್ ಅಂತ. ವರ್ಲ್ಡ್ ಔಟ್ಸೈಡ್ ಪ್ರತಿ ಮಾಡ್ತೀನಿ. ಅವ್ರಿಗೆ ಹೇಳ್ತಾರೆ ಸರ್ ಕಳಿಸಿ ಸರ್ ನೋಡೋಣ ಮಾಡೋಣ. ಅದು ನಾವು ಎಲ್ಲಾದ್ರೂ ಒಂದ್ ಕಡೆ ಒಂದು ಜೀವನ ಆಗ್ಲಿ ಅಂತ ಅಷ್ಟೇ. ಅದೇ ನನ್ನ ಭಾವನೆ. ಅದಕ್ಕೆ ಅಂಥವ್ರು ಅವರು ಪಾತ್ರ ಮಾಡಿದ್ರೆ, ಅವ್ರು ಹೀರೋ ಆಗಿದ್ದವರು, ಅವ್ರ ಸಿನಿಮಾ ನೋಡಿ ನಾವು ಎಂಜಾಯ್ ಮಾಡಿದವರು. ಅವ್ರ ಸಿನಿಮಾ ಒಂದು ರೀಮೇಕ್ ಮಾಡಿದ್ದೀನಿ ನಾನು. ಯಾರು ರಾಮಕೃಷ್ಣ ತಮಿಳ್ ಮಾಡಿದ್ದು, ಬಾಲಚಂದ್ರ ಡೈರೆಕ್ಟ್ ಮಾಡಿದ್ದು ಪೊಯ್ಕಾಲ್ ಕುದುರೆ. ನಮ್ಮ ಅದನ್ನು ತುಂಬಾ ಫೇವ್ರೆಟ್ ಫಿಲ್ಮ್ ಅವರು, ಪೊಯ್ಕಾಲ್ ಕುದುರೆ ಅಂತ. ನನಗೆ ತುಂಬಾ ಇಷ್ಟ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಅವ್ರ ಲವಲವಿಕೆ ಇರ್ಬೋದು. ಅವಾಗಿಂದ ಆ ಸಿನಿಮಾ ಅದು ಮಾನಸ ಸರೋವರದಿಂದ ನನಗೆ ಅವ್ರು ತುಂಬಾ ಇಷ್ಟ. ನಂಗೆ ತುಂಬಾ ಫೇವ್ರೆಟ್ ಆರ್ಟಿಸ್ಟ್ ಸುಂದರರಾಜ್ ಇರ್ಬೋದು. ನಂಗೆ ಬಹಳ ಖುಷಿ ಆಗುತ್ತೆ
ಅಂತ ಜೊತೆ ಪಾತ್ರ ಅವ್ರು ಫಸ್ಟ್ ಟೈಮ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಭಾಳ ಖುಷಿ. ಅವ್ರು ರಾಮಕೃಷ್ಣ ಅವ್ರ ಜೊತೆ ಮಾಡ್ತೀವಿ, ನಾನ್ ದೊಡ್ಡ ಹೀರೋ ಮಾಡ್ತೀನಿ ಅಂತಲ್ಲ, ರಾಮಕೃಷ್ಣ ಅವ್ರ ಜೊತೆ ಮಾಡ್ತೀವಿ ನಮ್ಗೆ ಖುಷಿ. ಅಪ್ಪಾಜಿ ಜೊತೆ ಬಬ್ರವರ ಮಾಡಿದ್ದೆ, ರೆಸ್ಪೆಕ್ಟ್ ಯು ವಾಂಟ್ ಟು ಕೀಪ್. ಅದಕ್ಕೆ ಇವತ್ತು ನಾನು ಹೇಳಕ್ ಬಂದೆ ಅಷ್ಟೇ. ಹೋಗ್ತೀನಿ ಏನಿಲ್ಲ, ಇದೇ ಕೊಡ್ತೀನಿ, ಇಲ್ಲ ಕೊಡಬೇಕು, ನಮ್ಮವ್ರು ಕೊಡಬೇಕು, ನಮ್ಮವ್ರು ಚಾನ್ಸ್ ಕೊಡಬೇಕು. ಅದೇ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು. ನಮ್ಮ ಸಿನಿಮಾದಲ್ಲಿ ಏನೇ ಮಾಡಿದ್ರು ನಾವು ಎಲ್ಲರಿಗೂ ಒಬ್ಬರಿಗೆ ಹುಡುಕಿ ನಾವು ಕೊಡೋದು ಜವಾಬ್ದಾರಿ ನಮ್ದು. ಭಾಳ ಖುಷಿ. ಅದಕ್ಕೆ ರಾಮಕೃಷ್ಣ ಹೇಳಿದಾಗ ನನಗೆ ಅದು ಜ್ಞಾಪಕ ಬಂತು. ಇಷ್ಟು ಹೇಳ್ತಾ ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ 25 ವರ್ಷ, 50 ವರ್ಷ, 100 ವರ್ಷ ಸ್ವಲ್ಪ ಸ್ವಾರ್ಥ ಇರ್ಬೋದು ನಾನು ಹೇಳೋದು, ಇರಲಿ. ಆದರೂ ಆ 100 ವರ್ಷ ನಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೇವೆ ನಾವು 100 ವರ್ಷ ನನಗೆ ದೇವ್ರು ಕೊಡಲಿ ಶಕ್ತಿ ಆ ಸೇವೆ ಮಾಡೋಕ್ಕೆ. ಅವರು ಇವರು ಭರ್ಗೂರವರು ಅಷ್ಟೇ ವರ್ಷ ಆಗಲಿ, ನೀವೆಲ್ಲರೂ ಅಷ್ಟೇ ವರ್ಷ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಶಿವಣ್ಣ, ಅದೇ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿರೂಪ ಅಂತಾನೆ ಹೇಳ್ಬೇಕಾಗತ್ತೆ. ಕಂಗ್ರ್ಯಾಚುಲೇಷನ್ಸ್ ರಾಘು, ಡಾಕ್ಟರೇಟ್ ಬಂತು. ಎಷ್ಟು ಖುಷಿ ಆಗಿದೆ ಅಂದರೆ ಅಪ್ಪಾಜಿಗೆ, ಅಮ್ಮನಿಗೆ, ನನಗೆ, ರಾಘುಗೆ, ಅಪ್ಪುಗೆ. ಸೊ ಇಲ್ಲಿ ಅದು ಬಿಟ್ಟು ನನ್ನ ಮಗಳು ಡಾಕ್ಟ್ರು, ಲತಾ ಡಾಕ್ಟ್ರು, ಇಲ್ಲಿ ಬೃಂದಾ ಡಾಕ್ಟ್ರು, ಎಷ್ಟು ಡಾಕ್ಟರ್ಸ್ಗಳಿದ್ದಾರೆ ನಮಗೆ. ಭಾಳ ಖುಷಿ ಆಗುತ್ತೆ. ವಿ ಆರ್ ವೆರಿ ಪ್ರೌಡ್. ಡಾಕ್ಟರ್ ಫ್ಯಾಮಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲೇ ಇಲ್ಲೇ ನಾನಿನ್ನ ಕೈ ಬಿಡನು. ನೀನಿರುವುದು ನನಗಾಗಿ, ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಹೆದರಿಕೆಯ ನೋಟವೇಕೆ ಒಡನಾಡಿ ನಾನಿರುವೆ. ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ. ಕಲ್ಲಿರಲಿ ಮುಳ್ಳೇ ಇರಲಿ ನಾನು ಮೊದಲು ಮುನ್ನಡೆವೆ. ಈ ನದಿಯ ಕಲರವವೇ ಮಂತ್ರಗಳ ಘೋಷವು. ಸಪ್ತಪದಿ ನಡೆಯಾಯ್ತು, ಸಂಜೆ ರಂಗು ಆರತಿಯಾಯ್ತು. ಇನ್ನೀಗ 2 ಜೀವ ಬೆರೆತು ಸ್ವರ್ಗವಾಯ್ತು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಥ್ಯಾಂಕ್ ಯು.